ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕಲಾಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು BEd 4th ಸೆಮಿಸ್ಟರ್ಗೆ ಸಂಬಂಧಿಸಿದ ಎಜುಕೇಷನಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಶೈಕ್ಷಣಿಕ ಆಡಳಿತ ಮತ್ತು ನಿರ್ವಹಣೆ ಎಂಬ ವಿಷಯದಲ್ಲಿ ಬರುವ ಅಧ್ಯಾಯ 3ರಲ್ಲಿನ ಸಂಸ್ಥಾ ಯೋಜನೆಯ ಅರ್ಥ, ಪರಿಕಲ್ಪನೆ, ಉದ್ದೇಶಗಳು ಮತ್ತು ಮಹತ್ವದ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸಂಸ್ಥಾ ಯೋಜನೆ. ಪರಿಕಲ್ಪನೆ. ಯೋಜನೆಯು ಮಾನವನ ಜೀವನದ ಕ್ಷೇತ್ರಗಳಲ್ಲಿ ಮಹತ್ವಪೂರ್ಣವಾದ ಪಾತ್ರ ವಹಿಸುವುದು. ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಸಹ ಯೋಜನೆಯು ಅತ್ಯಗತ್ಯವಾಗಿದೆ. ಇದು ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಅನ್ವಯಿಸುವುದು. ಪ್ರತಿಯೊಂದು ಶೈಕ್ಷಣಿಕ ಸಂಸ್ಥೆಯೂ ಕೂಡ ತನ್ನದೇ ಆದ ಸಮಸ್ಯೆಗಳನ್ನು ಹೊಂದಿರುವುದು. ಅವುಗಳ ನಿವಾರಣೆಗೆ ಯೋಜನೆಯು ಅತ್ಯಗತ್ಯವಾಗಿದೆ. ಹಾಗಾದರೆ ಸಂಸ್ಥಾ ಯೋಜನೆ ಅಂದರೆ ಏನು? ಅದರ ಅರ್ಥ ಏನು? ಒಂದು ಶೈಕ್ಷಣಿಕ ಸಂಸ್ಥೆಯು ತನ್ನ ಶಾಲೆಗಳಲ್ಲಿ ಗುಣಾತ್ಮಕ ಸುಧಾರಣೆಗಳನ್ನು ಸಾಧಿಸಲು ಹಮ್ಮಿಕೊಳ್ಳುವ ಯೋಜನೆಯೇ ಸಂಸ್ಥಾ ಯೋಜನೆಯಾಗಿದೆ. ಯಾವುದೇ ಒಂದು ಶೈಕ್ಷಣಿಕ ಸಂಸ್ಥೆ ತನ್ನ ಶಾಲೆಯಲ್ಲಿ ಗುಣಾತ್ಮಕವಾದ ಸುಧಾರಣೆಯನ್ನು ಸಾಧಿಸೋಕ್ಕೋಸ್ಕರ ಹಮ್ಮಿಕೊಳ್ಳುವಂತಹ ಯೋಜನೆಗೆ ಸಂಸ್ಥಾ ಯೋಜನೆ ಅಂತ ಕರಿತೀವಿ. ಇನ್ನೊಂದು ಈಸಿಯಾಗಿರೋದೈತೆ ನೋಡ್ರಿ. ಒಂದು ಸಂಸ್ಥೆಗಾಗಿ, ಸಂಸ್ಥೆಯಿಂದ ಹಾಗೂ ಸಂಸ್ಥೆಗೋಸ್ಕರ ಮಾಡಲ್ಪಡುವ ಯೋಜನೆಗಳ ಸಿದ್ಧತೆ ಹಾಗೂ ಅನುಷ್ಠಾನಗೊಳಿಸುವಿಕೆಗೆ ಸಂಸ್ಥಾ ಯೋಜನೆ ಎನ್ನುವರು. ನೋಡ್ರಿ, ಒಂದು ಸಂಸ್ಥೆಗಾಗಿ, ಸಂಸ್ಥೆಯಿಂದಲೇ ರೂಪುಗೊಳ್ಳುವ, ಸಂಸ್ಥೆಗೋಸ್ಕರ ಮಾಡಲ್ಪಡುವ ಯೋಜನೆಗಳ ಸಿದ್ಧತೆ ಹಾಗೂ ಅನುಷ್ಠಾನಗೊಳಿಸುವಿಕೆಗೆ ಸಂಸ್ಥಾ ಯೋಜನೆ ತರಬೇಕು. ಕೇವಲ ಸಿದ್ಧತೆ ಮಾಡಿದ್ರೆ ಸಾಲದು, ಅದನ್ನು ಅನುಷ್ಠಾನಕ್ಕೆ, ಕಾರ್ಯರೂಪಕ್ಕೆ ತರಬೇಕು. ಅಂದಾಗ ಆ ಯೋಜನೆ ಸಫಲ ಆಗುತ್ತಾ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ಸಂಸ್ಥಾ ಯೋಜನೆಯ ಉದ್ದೇಶಗಳೇನು? ಸ್ವಾಯತ್ತತೆಯನ್ನು ಖಚಿತಪಡಿಸುವುದು. ಸಂಸ್ಥಾ ಯೋಜನೆಯ ಮೊದಲ ಉದ್ದೇಶ ಸ್ವಾಯತ್ತತೆಯನ್ನು ಖಚಿತಪಡಿಸುವುದು. ಎರಡನೇದ್ದು, ಗ್ರಂಥಾಲಯಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು. ಮೂರನೇ ಪಾಯಿಂಟ್, ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಹಾಯ ಮಾಡುವುದು. ಯಾವುದೇ ಒಂದು ಶೈಕ್ಷಣಿಕ ಸಂಸ್ಥೆಗೆ ಸಂಬಂಧಪಟ್ಟಂತೆ ಸಮಸ್ಯೆ ಎದುರಾದ್ರೆ ಆ ಸಮಸ್ಯೆಯನ್ನು ಪರಿಹರಿಸೋಕ್ಕೋಸ್ಕರ ಸಹಾಯವನ್ನು ಮಾಡೋದು. ನೆಕ್ಸ್ಟ್, ಸ್ಥಿರತೆ ಒದಗಿಸುವುದು. ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಸ್ಥಿರತೆಯನ್ನು ಒದಗಿಸುವ ಕೆಲಸವನ್ನು ಸಂಸ್ಥಾ ಯೋಜನೆ ಮಾಡ್ತೈತಿ. ಸ್ಥಳೀಯ ಸಂಪನ್ಮೂಲಗಳನ್ನು ಉಪಯುಕ್ತವಾಗಿಸುವುದು. ಸ್ಥಳೀಯ ಸಂಪನ್ಮೂಲಗಳ ಸದ್ಬಳಕೆ ಅಂತ ಬರೆದ್ರೂ ಕೂಡ ಕರೆಕ್ಟ್ ಆಗತ್ತೆ ರೀ. ಸ್ಥಳೀಯ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೋಬೇಕು, ಸದ್ಬಳಕೆಯನ್ನು ಮಾಡ್ಕೋಬೇಕು. ಸಮುದಾಯದ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಳುವುದು. ಸಮುದಾಯದಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಸ್ಕೋಬೇಕು. ಸದ್ಬಳಕೆ ಅಂದರೆ ಉತ್ತಮ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಬೇಕು. ವಿದ್ಯಾರ್ಥಿಗಳ ಸರ್ವತೋಮುಖ ಪ್ರಗತಿಯನ್ನು ಸಾಧಿಸುವುದು. ವಿದ್ಯಾರ್ಥಿಗಳನ್ನು ಕೇವಲ ಶೈಕ್ಷಣಿಕವಾಗಿ ಅಷ್ಟೇ ಅಲ್ಲದೆ ದೈಹಿಕವಾಗಿ, ಮಾನಸಿಕವಾಗಿ, ಶೈಕ್ಷಣಿಕವಾಗಿ, ಸರ್ವತೋಮುಖವಾಗಿ ಪ್ರಗತಿಯನ್ನು ಸಾಧಿಸುವಂತೆ ಮಾಡುವುದಾಗಿದೆ. ನೆಕ್ಸ್ಟ್ ಪಾಯಿಂಟ್, ಶಾಲಾ ಸಹಪಠ್ಯ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸಲು ಈ ಸಂಸ್ಥಾ ಯೋಜನೆಯು ಅವಶ್ಯಕವಾಗಿದೆ. ನೆಕ್ಸ್ಟ್ ಒನ್, ಬೋಧನೆಯನ್ನು ಸುಧಾರಿಸುವುದು. ಸಂಸ್ಥಾ ಯೋಜನೆಯ ಪ್ರಮುಖ ಉದ್ದೇಶ ಬೋಧನೆಯನ್ನು ಸುಧಾರಿಸುವುದಾಗಿದೆ. ನೆಕ್ಸ್ಟ್ ಒನ್, ಶಾಲಾ ಪ್ರಗತಿಯನ್ನು ಸಾಧಿಸಲು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕೂಡಿಯೇ ಪ್ರಯತ್ನಿಸುವುದಕ್ಕೆ ಸದಾವಕಾಶವನ್ನು ಕಲ್ಪಿಸುವುದು. ಸಂಸ್ಥಾ ಯೋಜನೆ ಏನು ಮಾಡುತ್ತೀ? ಶಾಲೆಯ ಪ್ರಗತಿಯನ್ನು ಸಾಧಿಸೋಕ್ಕೋಸ್ಕರ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕೂಡಿನ ಪ್ರಯತ್ನ ಮಾಡಬೇಕು ಅನ್ನೋದಕ್ಕೆ ಸದಾವಕಾಶವನ್ನು, ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಡ್ತೈತಿ. ಲಾಸ್ಟ್ ಪಾಯಿಂಟ್, ಅಸ್ತಿತ್ವದಲ್ಲಿರುವ ಸಂಪನ್ಮೂಲಗಳ ಸದ್ಬಳಕೆಗೆ ಆಸ್ಪದ ನೀಡುವುದು. ಈಗ ಆಲ್ರೆಡಿ ಅಸ್ತಿತ್ವದಲ್ಲಿರುವಂಥ, ಎಟ್ ಪ್ರೆಸೆಂಟ್ ಇರುವಂತಹ ಸಂಪನ್ಮೂಲಗಳನ್ನು ಉತ್ತಮ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳೋಕೆ ಅವಕಾಶವನ್ನು ಕಲ್ಪಿಸಿಕೊಡುವುದು. ಸಂಸ್ಥಾ ಯೋಜನೆಯ ಮಹತ್ವ. ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವುದು ಜಾಗತಿಕ ಸಮಸ್ಯೆಯಾಗಿ ಪರಿಣಮಿಸಿದೆ. ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು 5ನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ಸಂಸ್ಥಾ ಯೋಜನೆಗೆ ವಿಶೇಷವಾದ ಗಮನವನ್ನು ನೀಡಿದೆ. ಈ ಸಂಸ್ಥಾ ಯೋಜನೆಯ ಮಹತ್ವದ ಅಂಶಗಳನ್ನು ಈ ಕೆಳಗೆ ತಿಳಿಸಲಾಗಿದೆ. ಈ ಕೆಳಗಿನ ಅಂಶಗಳೆಲ್ಲವೂ ಕೂಡ ಸಂಸ್ಥಾ ಯೋಜನೆಯ ಮಹತ್ವದ ಬಗ್ಗೆ ತಿಳಿಸ್ತವು. 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸಂಸ್ಥಾ ಯೋಜನೆಗೆ ವಿಶೇಷವಾದ ಸ್ಥಾನಮಾನವನ್ನು, ಗಮನವನ್ನು ನೀಡಲಾಗಿತ್ತು. ಹಾಗಾದ್ರೆ ಏನೆಲ್ಲ ಇಂಪಾರ್ಟೆಂಟ್ ಐತಿ? ಯಾಕೆ ಈ ಸಂಸ್ಥಾ ಯೋಜನೆ ನಮಗೆ ಅವಶ್ಯಕ? ಮೊದಲನೇ ಪಾಯಿಂಟು, ಶೈಕ್ಷಣಿಕ ಯೋಜನೆಗಳಿಗೆ ಮಾರ್ಗದರ್ಶನ ನೀಡಲು. ನಾವೀಗ ಆಲ್ರೆಡಿ ಶೈಕ್ಷಣಿಕವಾಗಿ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿರ್ತೀವಿ. ಆ ಯೋಜನೆಗಳಿಗೆ ಮಾರ್ಗದರ್ಶನ ನೀಡೋಕ್ಕೋಸ್ಕರ ನಮ್ಗೆ ಸಂಸ್ಥಾ ಯೋಜನೆ ಅವಶ್ಯಕವಾಗಿರುತ್ತೆ. ಎರಡನೇ ಪಾಯಿಂಟು, ಶಾಲಾ ಸುಧಾರಣೆಗಾಗಿ, ನಮ್ಮ ಶಾಲೆಯ ಸುಧಾರಣೆಗಾಗಿ ಸಂಸ್ಥಾ ಯೋಜನೆ ಅವಶ್ಯಕವಾಗಿದೆ. ಮೂರನೇ ಪಾಯಿಂಟು, ಅಧಿಕ ಪ್ರಮಾಣದಲ್ಲಿ ಸಂಪನ್ಮೂಲಗಳನ್ನು ಬಳಸುವುದಕ್ಕಾಗಿ. ನಾವು ಲಭ್ಯವಿರುವ ಸಂಪನ್ಮೂಲಗಳನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿಕೊಂಡು ಉತ್ತಮ ರೀತಿಯಲ್ಲಿ ಬೋಧನೆ, ಕಲಿಕಾ ಪ್ರಕ್ರಿಯೆ ಸಾಗಲು, ಶೈಕ್ಷಣಿಕವಾಗಿ ಸುಧಾರಣೆ ಹೊಂದುವಂತೆ ಮಾಡಲು ಈ ಒಂದು ಸಂಸ್ಥಾ ಯೋಜನೆ ಅವಶ್ಯಕವಾಗಿದೆ. ದೇಶದ ಪ್ರಗತಿ ಸಾಧಿಸುವುದಕ್ಕಾಗಿ.
ಈ ಸಂಸ್ಥಾ ಯೋಜನೆ ಕೇವಲ ಶೈಕ್ಷಣಿಕ ಸಂಸ್ಥೆಗಳಿಗಷ್ಟೇ ಸೀಮಿತವಾಗಿರದೆ ಇಡೀ ದೇಶದ ಪ್ರಗತಿಯನ್ನು ಸಾಧಿಸುವುದಕ್ಕೆ ಅವಶ್ಯಕವಾಗಿದೆ. ಶಾಲೆಯ ಸಮಸ್ಯೆಗಳನ್ನು ಅರಿತು ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು, ನಮ್ಮ ಶಾಲೆಯಲ್ಲಿ ಏನಾದರೂ ಸಮಸ್ಯೆಗಳಿರ್ತವೆ, ಆ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅವುಗಳಿಗೆ ಪರಿಹಾರವನ್ನು ಸೂಚಿಸೋಕ್ಕೋಸ್ಕರ ನಮಗೆ ಸಂಸ್ಥಾ ಯೋಜನೆ ಅವಶ್ಯಕವಾಗಿದೆ. ನೆಕ್ಸ್ಟ್ ಪಾಯಿಂಟ್, ಶಾಲಾ ಸಿಬ್ಬಂದಿ ವರ್ಗದವರಲ್ಲಿ ಸಹಕಾರ ಹೊಂದಾಣಿಕೆ ಗುಣವನ್ನು ಬೆಳೆಸುತ್ತದೆ. ಈ ಸಂಸ್ಥಾ ಯೋಜನೆ ಏನು ಮಾಡುತ್ತೀರಿ, ಶಾಲೆಯಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಲ್ಲಿ ಪರಸ್ಪರ ಸಹಕಾರ ಹೊಂದಾಣಿಕೆ ಗುಣವನ್ನು ಬೆಳೆಸ್ತೈತಿ. ನೆಕ್ಸ್ಟ್ ಒನ್, ವಿದ್ಯಾರ್ಥಿಗಳ ಅಗತ್ಯತೆಗಳನ್ನು ಮನೋವೃತ್ತಿಗಳನ್ನು ಅರಿತುಕೊಳ್ಳುವುದು. ವಿದ್ಯಾರ್ಥಿಗಳಿಗೆ ಏನು ಅವಶ್ಯಕತೆ ಐತಿ, ಯಾವುದ್ರಲ್ಲಿ ಆಸಕ್ತಿ ಐತಿ, ಅವರ ಮನೋವೃತ್ತಿ ಅಂದರೆ ಆಸಕ್ತಿ ಅಭಿರುಚಿ ಯಾವುದ್ರಲ್ಲಿ ಐತಿ ಅನ್ನೋದನ್ನು ಅರಿತುಕೊಳ್ಳೋದಕ್ಕೋಸ್ಕರ ನಮ್ಗೆ ಈ ಒಂದು ಸಂಸ್ಥಾ ಯೋಜನೆ ಅವಶ್ಯಕವಾಗಿದೆ. ನೆಕ್ಸ್ಟ್ ಪಾಯಿಂಟ್, ಸಕ್ರಿಯಾತ್ಮಕ ನಾಯಕತ್ವ ರೂಪಿಸುವುದು. ಒಬ್ಬ ಕ್ರಿಯಾತ್ಮಕ ನಾಯಕತ್ವ ಅನ್ನೋದು ಅವಶ್ಯಕ. ಯಾವುದೇ ಒಂದು ಕೆಲಸ ಸರಿಯಾಗಿ ನಡಿಬೇಕಂದ್ರೆ ಅಲ್ಲಿ ಕ್ರಿಯಾತ್ಮಕ ನಾಯಕತ್ವ ಇರಬೇಕು. ಸಕ್ರಿಯಾತ್ಮಕ ನಾಯಕತ್ವವನ್ನು ರೂಪಿಸುವುದಕ್ಕೆ ಈ ಸಂಸ್ಥಾ ಯೋಜನೆ ಅವಶ್ಯಕವಾಗಿದೆ. ನೆಕ್ಸ್ಟ್ ಒನ್, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಸಂಬಂಧ ಸುಧಾರಿಸುವುದು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನು ಸುಧಾರಿಸುವ ಕೆಲಸವನ್ನು ಈ ಸಂಸ್ಥಾ ಯೋಜನೆ ಮಾಡ್ತೈತಿ. ಲಾಸ್ಟ್ ಪಾಯಿಂಟ್, ಶಾಲೆ ಹಾಗೂ ಸಮುದಾಯಗಳೊಡನೆ ಇರುವ ಸಂಬಂಧ ಸುಧಾರಣೆಗಾಗಿ. ಶಾಲೆಗೂ ಮತ್ತು ಸಮುದಾಯದ ಮಧ್ಯೆ ಇರತಕ್ಕಂಥ ಸಂಬಂಧದ ಸುಧಾರಣೆಗೋಸ್ಕರ ಈ ಸಂಸ್ಥಾ ಯೋಜನೆ ಅನ್ನೋದು ನಮಗೆ ಅವಶ್ಯಕವಾಗೈತಿ. ನಾವೀಗ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಪ್ರಸ್ತುತ ಶಾಲೆಗಳಲ್ಲಿ SDMC ಅಂತ ಕರಿತೀವಿ. ಶಾಲಾ ಅಭಿವೃದ್ಧಿ ಸಮಿತಿ ಒಳಗೆ ಸದಸ್ಯರಾಗಿರ್ತಾರೆ. ನಮ್ಮ ಶಾಲೆಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳ ಪಾಲಕರು ಪೋಷಕರು ಏನಾಗಿರ್ತಾರೆ, ಈ ಒಂದು SDMCಯ ಸದಸ್ಯರಾಗಿರ್ತಾರೆ. ಅವರು ಸಮುದಾಯವಾಗಿ ಒಂದು ಶಾಲಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಿರ್ತಾರೆ. ಶಾಲೆ ಹಾಗೂ ಸಮುದಾಯದ ನಡುವೆ ಒಂದು ಉತ್ತಮವಾದ ಸಂಬಂಧ ಬಾಂಧವ್ಯ ಏರ್ಪಡಬೇಕಂದ್ರೆ ನಮಗೆ ಸಂಸ್ಥಾ ಯೋಜನೆ ಅವಶ್ಯಕವಾಗಿದೆ. ಇದಿಷ್ಟು ಸಂಸ್ಥಾ ಯೋಜನೆಯ ಮಹತ್ವ. ನೆಕ್ಸ್ಟ್ ಒಂದು, ಸಂಸ್ಥಾ ಯೋಜನೆ ತಯಾರಿಕೆಯ ಲಕ್ಷಣಗಳು. ನಾವು ಒಂದು ಸಂಸ್ಥಾ ಯೋಜನೆಯನ್ನು ತಯಾರಿಸ್ಬೇಕಂದ್ರೆ ಅದು ಏನೆಲ್ಲ ಲಕ್ಷಣಗಳನ್ನು ಒಳಗೊಂಡಿರಬೇಕು. ಮೊದಲನೇ ಪಾಯಿಂಟ್, ಶಾಲೆಯ ಅವಶ್ಯಕತೆ ಆಧಾರದ ಮೇಲೆ ರೂಪಿತವಾಗಿರಬೇಕು. ನಮ್ಮ ಶಾಲೆಗೆ ಏನು ಅವಶ್ಯಕತೆ ಐತಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಶಾಲೆಯ ಅವಶ್ಯಕತೆಗಳ ಆಧಾರಿತವಾಗಿ ಈ ಒಂದು ಸಂಸ್ಥಾ ಯೋಜನೆ ರೂಪುಗೊಂಡಿರಬೇಕು. ಎರಡನೇ ಪಾಯಿಂಟು, ಗುರಿ ಮತ್ತು ಉದ್ದೇಶಗಳಲ್ಲಿ ಸ್ಪಷ್ಟತೆ ಇರಬೇಕು. ನಾವೊಂದು ಸಂಸ್ಥಾ ಯೋಜನೆ ತಯಾರಿಸಕತ್ತೀವಂದ್ರೆ ಆ ಸಂಸ್ಥಾ ಯೋಜನೆಯ ಲಕ್ಷಣ ಹೆಂಗಿರ್ಬೇಕಂದ್ರೆ ಗುರಿ ಮತ್ತು ಉದ್ದೇಶಗಳಲ್ಲಿ ಅದು ಸ್ಪಷ್ಟತೆಯನ್ನು ಹೊಂದಿರಬೇಕು. ಯಾವುದೇ ರೀತಿಯಾದ ಗೊಂದಲಗಳಿರಬಾರ್ದು. ಆ ರೀತಿ ಸ್ಪಷ್ಟತೆಯನ್ನು ಹೊಂದಿದಾಗ ಮಾತ್ರ ಅದು ಒಂದು ಉತ್ತಮವಾದ ಸಂಸ್ಥಾ ಯೋಜನೆ ಆಗಕ್ಕೆ ಸಾಧ್ಯ ಆಗುತ್ತೆ. ಮೂರನೇ ಪಾಯಿಂಟು, ಇದು ಸುಧಾರಣೆಗಳನ್ನು ಕೈಗೊಳ್ಳುವ ಗುರಿಯನ್ನು ಹೊಂದಿರಬೇಕು. ನಾವು ಯಾವುದೇ ಒಂದು ಸಂಸ್ಥಾ ಯೋಜನೆಯನ್ನು ತಯಾರಿಸ್ಬೇಕಂದ್ರೆ ಅದು ಸುಧಾರಣೆಯನ್ನು ಮಾಡುವಂತಿರಬೇಕು. ನಾವು ಕೈಗೊಂಡಂಥ ಸಂಸ್ಥಾ ಯೋಜನೆ ಸುಧಾರಣೆಯನ್ನು ತರುವಂತೆ ಇರಬೇಕು ಅಂತ ಒಂದು ಗುರಿಯನ್ನು ಹೊಂದಿರಬೇಕು. ನಾಲ್ಕನೇ ಪಾಯಿಂಟು, ಇದು ಪ್ರಜಾಸತ್ತಾತ್ಮಕ ಮಾದರಿಯದ್ದಾಗಿರಬೇಕು. ಪ್ರಜಾಸತ್ತಾತ್ಮಕ ಮಾದರಿ ಅಂದರೆ ಬದಲಾವಣೆಗಳಿಗೆ ಅವಕಾಶವನ್ನು ಕೊಡ್ತಾ ಹಲವಾರು ಸುಧಾರಣೆಗಳನ್ನು ಮಾಡ್ತಾ ಪ್ರಜಾಸತ್ತಾತ್ಮಕವಾದಂಥ ಒಳ್ಳೆಯ ವಾತಾವರಣದಲ್ಲಿ ನಾವು ಒಂದು ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸುವಂತೆ ಒಂದು ಸಂಸ್ಥಾ ಯೋಜನೆ ಇರಬೇಕ್ರಿ. ಐದನೇ ಪಾಯಿಂಟು, ಇದು ಯಾವುದೇ ಪ್ರಕಾರದ ಅಪವ್ಯಯಕ್ಕೆ ಅವಕಾಶವನ್ನು ನೀಡಬಾರದು. ಅಪವ್ಯಯ ಮತ್ತು ಕೊಳೆ ಅಂದ್ರೆ ಮಕ್ಕಳು ಅನುತ್ತೀರ್ಣರಾಗಿ ಶಾಲೆಯಲ್ಲೇ ಉಳಿಯೋದು. ಯಾವುದೇ ಪ್ರಕಾರದ ಅನುತ್ತೀರ್ಣ, ಅಪವ್ಯಯ, ಕೊಳೆಗೆ ಅವಕಾಶವನ್ನು ಮಾಡಿಕೊಳ್ಳಾರ್ದಂತೆಗೆ ಈ ಒಂದು ಸಂಸ್ಥಾ ಯೋಜನೆ ಇರಬೇಕು. ಆರನೇ ಪಾಯಿಂಟು, ಸಂಸ್ಥೆಯ ಅವಶ್ಯಕತೆಗಳನ್ನು ಒಳಗೊಂಡು ರಚಿತವಾಗಿರಬೇಕು. ನೋಡ್ರಿ, ಒಂದು ಸಂಸ್ಥೆ ಏನೆಲ್ಲ ಅವಶ್ಯಕತೆಗಳನ್ನು ಒಳಗೊಂಡೈತಿ ಅಂತ ಹೇಳಿ ಅರ್ಥ ಮಾಡಿಕೊಂಡು ಈ ಒಂದು ಸಂಸ್ಥಾ ಯೋಜನೆಯನ್ನು ರಚಿಸಬೇಕಾಗತ್ರಿ. ನೆಕ್ಸ್ಟ್ ಪಾಯಿಂಟು, ಇದನ್ನು ಸಮಾಜ, ಆಡಳಿತ ಮಂಡಳಿ, ಶಾಲಾ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳ ಸಹಾಯದಿಂದ ಸಿದ್ಧಪಡಿಸಬೇಕು. ನಾವು ಒಂದು ಸಂಸ್ಥಾ ಯೋಜನೆಯನ್ನು ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಸಿದ್ಧಪಡಿಸೋಕ್ಕೆ ಸಾಧ್ಯ ಆಗಂಗಿಲ್ಲ. ಈ ಸಂಸ್ಥಾ ಯೋಜನೆಯನ್ನು ರೂಪಿಸ್ಕೊಳ್ಳೋಕೆ ಸಮಾಜ ಬೇಕು, ಆಡಳಿತ ಮಂಡಳಿ ಬೇಕು, ಶಾಲಾ ಸಿಬ್ಬಂದಿ ಬೇಕು, ಅದರ ಜೊತೆಗೆ ವಿದ್ಯಾರ್ಥಿಗಳ ಸಹಕಾರದಿಂದ ಈ ಒಂದು ಸಂಸ್ಥಾ ಯೋಜನೆ ಸಿದ್ಧಗೊಳ್ಳಬೇಕು. ಇದು ಒಂದು ಪ್ರಮುಖವಾದ ಲಕ್ಷಣವಾಗಿದೆ. ನೆಕ್ಸ್ಟ್ ಒನ್, ಸಂಸ್ಥಾ ಯೋಜನೆಯ ವಿಧಾನಗಳು. ಮಾರ್ಗದರ್ಶನ ಮಾಡೋದಾಗಿರ್ಬೋದು, ಎರಡನೇದ್ದು ಸಂದರ್ಶನ, ಮೂರನೇದ್ದು ಶಿಕ್ಷಕರ ಸಭೆ, ನಾಲ್ಕನೇದ್ದು ನಿರ್ವಹಣೆ. ಇವು 4 ಪಾಯಿಂಟ್ ಏನ್ರಿವು ಸಂಸ್ಥಾ ಯೋಜನೆಯ ವಿಧಾನಗಳು. ಮಾರ್ಗದರ್ಶನ, ಸಂದರ್ಶನ, ಶಿಕ್ಷಕರ ಸಭೆ, ನಿರ್ವಹಣೆ. ನೆಕ್ಸ್ಟ್ ಒನ್, ವೇಳಾಪತ್ರಿಕೆಯ ಅರ್ಥ, ಪ್ರಕಾರಗಳು, ತತ್ವಗಳು. ಈ ಸಂಸ್ಥಾ ಯೋಜನೆ ಆಗಿರ್ಬೋದು, ವೇಳಾಪತ್ರಿಕೆ ಆಗಿರ್ಬೋದು, ಇವುಗಳ ಮೇಲೆ ಕ್ವಶನ್ಸ್ ಭಾಳ ಸಲ ರಿಪೀಟ್ ಆಗ್ಯಾವ್ರಿ. ಬೇಕಿದ್ರೆ ಒಂದ್ಸಲ ಕ್ವಶನ್ ಪೇಪರ್ನ ನೋಡ್ರಿ. ಇವು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ಟಾಪಿಕ್. ಚೆನ್ನಾಗಿ ಅಭ್ಯಾಸ ಮಾಡಿರಿ, ಚೆನ್ನಾಗಿ ಪರೀಕ್ಷೆ ಬರ್ರಿ, ಒಳ್ಳೆಯ ಅಂಕಗಳನ್ನ ತಗೋರಿ. ಪೀಠಿಕೆ. ಯೋಜನೆಯ ಪ್ರಮುಖವಾದ ಅಂಶಗಳಲ್ಲಿ ವೇಳಾಪತ್ರಿಕೆಯು ಒಂದಾಗಿದೆ. ಯಾವುದೇ ಕಾರ್ಯದ ಯಶಸ್ಸಿಗೆ ಯೋಜನೆಯು ಅತ್ಯಗತ್ಯ. ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ವೇಳಾಪತ್ರಿಕೆಯನ್ನು ಅನುಸರಿಸಿ ಕಾರ್ಯಗಳು ಜರುಗುತ್ತವೆ.
ವೇಳಾಪತ್ರಿಕೆಯು ಸಮಗ್ರ ಶಾಲಾ ಯೋಜನೆಯನ್ನು ಪ್ರತಿಬಿಂಬಿಸುವ ಒಂದು ದರ್ಪಣವಿದ್ದಂತೆ. ವೇಳಾಪತ್ರಿಕೆಯು ಸಮಗ್ರ ಶಾಲೆಯ ಯೋಜನೆಗಳನ್ನು ಪ್ರತಿಬಿಂಬಿಸುವ ಒಂದು ದರ್ಪಣ, ಇಟ್ ಮೀನ್ಸ್ ಕನ್ನಡಿ ಇದ್ದಂತೆ. ಅರ್ಥ: ಶಾಲಾ ವೇಳಾಪತ್ರಿಕೆಯು ಶಾಲೆಯಲ್ಲಿ ಕೈಗೊಳ್ಳಲ್ಪಡುವ ಎಲ್ಲ ಚಟುವಟಿಕೆಗಳನ್ನು ತೋರಿಸುವ ಒಂದು ಪಟ್ಟಿಯಾಗಿದೆ. ವಿವಿಧ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಬೋಧಿಸುವ ಸಮಯ ಸೂಚಕವೇ ವೇಳಾಪತ್ರಿಕೆ. ವೇಳಾಪತ್ರಿಕೆ ಅಂದ್ರೆ ವಿವಿಧ ವಿಷಯಗಳನ್ನು, ಬೇರೆ ಬೇರೆ ವಿಷಯಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಬೋಧಿಸುವಂತಹ ಸಮಯ ಸೂಚಕವೇ ವೇಳಾಪತ್ರಿಕೆಯಾಗಿದೆ. ನೆಕ್ಸ್ಟ್, ವೇಳಾಪತ್ರಿಕೆಯ ವಿಧಗಳು. ಪೀಠಿಕೆ: ಯಾವುದೇ ಒಂದು ಪ್ರಕಾರದ ವೇಳಾಪತ್ರಿಕೆಯು ಸಮಗ್ರ ಮಾಹಿತಿಯನ್ನು ತಿಳಿಯಲ್ಪಡಲಾರದು. ಶಾಲೆಯು ಅತ್ಯಂತ ದಕ್ಷತೆಯಿಂದ ತನ್ನ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ, ಅದು ವಿವಿಧ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವಲ್ಲಿ ವಿವಿಧ ಪ್ರಕಾರದ ವೇಳಾಪತ್ರಿಕೆಗಳನ್ನು ಅನುಸರಿಸಬೇಕಾಗುವುದು. ಅವುಗಳನ್ನು ಈ ಕೆಳಗಿನಂತೆ ವರ್ಗೀಕರಿಸಲಾಗಿದೆ. ಶಾಲೆ ಹೊಂದಿರತಕ್ಕಂಥ ಎಲ್ಲ ಗುರಿ ಉದ್ದೇಶಗಳನ್ನು ನಾವು ಕೇವಲ ಒಂದೇ ವೇಳಾಪತ್ರಿಕೆಯಿಂದ ಪೂರ್ಣಗೊಳಿಸಲು ಸಾಧ್ಯವಿಲ್ಲ. ಹಾಗಾಗಿ ಶಾಲೆಯ ಅವಶ್ಯಕತೆಗೆ ಅನುಗುಣವಾಗಿ ವೇಳಾಪತ್ರಿಕೆಯಲ್ಲಿ ಹಲವಾರು ವಿಧಗಳನ್ನಾಗಿ ವಿಂಗಡಿಸಲಾಗಿದೆ. ಆ ವಿಧಗಳು ಈ ಕೆಳಗಿನಂತಿವೆ. ಮೊದಲನೆಯದು ಕ್ರೋಢೀಕರಿಸಿದ ವೇಳಾಪತ್ರಿಕೆ. ಕ್ರೋಢೀಕರಿಸಿದ ವೇಳಾಪತ್ರಿಕೆಯನ್ನು ಸಾಮಾನ್ಯ ಪತ್ರಿಕೆ ಎಂದು ಹಾಗೂ ವರಿಷ್ಠ ವೇಳಾಪತ್ರಿಕೆ, ಮಾಸ್ಟರ್ ಟೈಮ್ ಟೇಬಲ್ ಎಂದು ಸಹ ಕರೆಯುವರು. ಇದು ಸಮಗ್ರ ಶಾಲಾ ಕಾರ್ಯಕ್ರಮಗಳನ್ನು ಹಾಗೂ ಚಟುವಟಿಕೆಗಳನ್ನು ಸಮಗ್ರ ಚಿತ್ರಣವನ್ನು ಕ್ರೋಢೀಕರಿಸುವುದಾಗಿದೆ. ನೋಡ್ರಿ, ಕ್ರೋಢೀಕೃತ ವೇಳಾಪತ್ರಿಕೆ ಅಂದರೆ ಇಡೀ ಶಾಲೆಗೆ ಸಂಬಂಧಪಟ್ಟಂಥ ಸಮಗ್ರ ಎಲ್ಲ ಚಟುವಟಿಕೆಗಳನ್ನು ಒಳಗೊಂಡಂಥ ಒಂದು ವೇಳಾಪತ್ರಿಕೆಯಾಗಿರುತ್ತದೆ. ನೆಕ್ಸ್ಟ್, ಎರಡನೇದು ವರ್ಗದ ವೇಳಾಪತ್ರಿಕೆ, ಕ್ಲಾಸ್ ರೂಮ್ ಟೈಮ್ ಟೇಬಲ್ ಅಂತ ಕರಿತೀವಿ ನಾವು. ವರ್ಗದ ವೇಳಾಪತ್ರಿಕೆಯು ಪ್ರತಿಯೊಂದು ವರ್ಗಕ್ಕೆ ಸಂಬಂಧಪಟ್ಟ ವೇಳಾಪತ್ರಿಕೆಯಾಗಿದೆ. ಇದು ವರ್ಗದ ಉಪವಿಭಾಗಕ್ಕೆ ಸಂಬಂಧಪಟ್ಟಿದೆ. ವರ್ಗ ಅಂದರೆ ತರಗತಿ. ಪ್ರತಿಯೊಂದು ತರಗತಿಗೂ ಕೂಡ ಬೇರೆ ಬೇರೆ ರೀತಿಯಾದಂಥ ಟೈಮ್ ಟೇಬಲ್ ಇರುತ್ತೆ. 4ನೇ ಕ್ಲಾಸಿಗೆ ಬೇರೆ, 5ನೇ ಕ್ಲಾಸಿಗೆ ಬೇರೆ, 6ನೇ ಕ್ಲಾಸಿಗೆ ಬೇರೆ ವರ್ಗ. ಪ್ರತಿಯೊಂದು ವರ್ಗಕ್ಕೂ ಕೂಡ ಅಲ್ಲಿ ಎಷ್ಟು ಸಬ್ಜೆಕ್ಟ್ ಇರ್ತಾವೆ ಅನ್ನೋದ್ರ ಮೇಲೆ, ಎಷ್ಟು ಜನ ಟೀಚರ್ಸು ಯಾವ್ಯಾವ ಸಬ್ಜೆಕ್ಟ್ನ ಬೋಧಿಸ್ಬೇಕಂತೇಳಿ ಪ್ರತಿಯೊಂದು ತರಗತಿಯಲ್ಲಿ ಕೂಡ ನಾವು ವೇಳಾಪತ್ರಿಕೆಯನ್ನು ತಯಾರಿಸಿರ್ತೀವಿ. ಅದಕ್ಕೆ ನಾವು ವರ್ಗದ ವೇಳಾಪತ್ರಿಕೆ ಅಂತ ಕರಿತೀವಿ. ಮೂರನೇ ಪಾಯಿಂಟು, ವಿಶಿಷ್ಟ ವಿಷಯದ ವೇಳಾಪತ್ರಿಕೆ. ವಿಜ್ಞಾನ, ಕೃಷಿ ಹಾಗೂ ಕೈಕಸಬು ಮುಂತಾದ ವಿಶಿಷ್ಟವಾದ ವಿಷಯಗಳು ಪ್ರಯೋಗಗಳನ್ನು ಒಳಗೊಂಡಿರುವುದರಿಂದ ಅವುಗಳಿಗೆ ಪ್ರತ್ಯೇಕವಾದ ವೇಳಾಪತ್ರಿಕೆ ಇರುವುದು ಅಗತ್ಯವಾಗಿದೆ. ನೋಡ್ರಿ, ವಿಶಿಷ್ಟವಾದ ವಿಷಯಗಳಿಗೆ ಪ್ರತ್ಯೇಕವಾದ ವೇಳಾಪತ್ರಿಕೆ ಅವಶ್ಯಕವಾಗಿರುತ್ತೆ. ಅಂದಾಗ ಮಾತ್ರ ಆ ವಿಷಯದಲ್ಲೇ ಮಕ್ಕಳು ಪಾಂಡಿತ್ಯವನ್ನು ಸಾಧಿಸಲು ಸಾಧ್ಯವಾಗುತ್ತೆ. 4ನೇ ವೇಳಾಪತ್ರಿಕೆ, ಶಿಕ್ಷಕರ ವೇಳಾಪತ್ರಿಕೆ. ಶಿಕ್ಷಕರ ವೇಳಾಪತ್ರಿಕೆಯು ಸಹ ಕ್ರೋಢೀಕರಿಸಿದ ವೇಳಾಪತ್ರಿಕೆಯ ಒಂದು ಮಾದರಿಯಾಗಿದೆ. ಇದು ಶಿಕ್ಷಕರ ವೈಯಕ್ತಿಕ ಕಾರ್ಯಚಟುವಟಿಕೆಗಳನ್ನು ವಿವರವಾಗಿ ತೋರಿಸುವುದು. ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ವೈಯಕ್ತಿಕವಾದಂತಹ ಕಾರ್ಯಚಟುವಟಿಕೆಗಳ ವಿವರವನ್ನು ಒಳಗೊಂಡಂತಹ ಪತ್ರಿಕೆಗೆ ನಾವೇನಂತ ಕರಿತೀವಿ? ಶಿಕ್ಷಕರ ವೇಳಾಪತ್ರಿಕೆ ಅಂತ ಕರಿತೀವಿ. ಈಗ ಯಾವ ಕ್ಲಾಸಿಗೆ, ಯಾವ ಪೀರಿಯಡ್ಗೆ, ಯಾವ ಕ್ಲಾಸಿಗೆ ಹೋಗಬೇಕು ಪ್ರತಿಯೊಬ್ಬ ಟೀಚರು ಕೂಡ ಅಂಥೇಳಿ ಟೀಚರ್ಗೆ ಒಂದು ಟೈಮ್ ಟೇಬಲ್ ಇರುತ್ತೆ ಶಿಕ್ಷಕರಿಗೆ. ಅದಕ್ಕೆ ನಾವು ಅದನ್ನು ಶಿಕ್ಷಕರ ವೇಳಾಪತ್ರಿಕೆ ಅಂತ ಕರಿತೀವಿ. ನೆಕ್ಸ್ಟ್ 5ನೇದ್ದು, ಶಿಕ್ಷಕರ ಬಿಡುವಿನ ಕಾಲಾವಧಿಯ ವೇಳಾಪತ್ರಿಕೆ. ಒಂದು ಪ್ರತ್ಯೇಕವಾದ ಶಿಕ್ಷಕರ ಬಿಡುವಿನ ಕಾಲಾವಧಿಯ ವೇಳಾಪತ್ರಿಕೆಯನ್ನು ತಯಾರಿಸುವುದು ಶಾಲಾ ಆಡಳಿತದ ದೃಷ್ಟಿಯಿಂದ ಉಪಯುಕ್ತವಾಗಿದೆ. 6ನೇದ್ದು, ಆಟದ ವೇಳಾಪತ್ರಿಕೆ. ಶಾಲೆಯಲ್ಲಿ ವಿವಿಧ ಪ್ರಕಾರದ ಆಟಗಳನ್ನು ವಿವಿಧ ವರ್ಗಗಳ ಹಾಗೂ ಉಪವಿಭಾಗಗಳ ಆಧಾರದ ಮೇಲೆ ಹಾಗೂ ಮಕ್ಕಳ ವಯೋಮಿತಿಯ ಆಧಾರದ ಮೇಲೆ ತಯಾರಿಸುವುದು. ಅದನ್ನು ನಾವು ಆಟದ ವೇಳಾಪತ್ರಿಕೆ ಅಂತ ಕರಿತೀವಿ. 7ನೇ ಪಾಯಿಂಟು, ಪಠ್ಯೇತರ ಚಟುವಟಿಕೆಗಳ ವೇಳಾಪತ್ರಿಕೆ. ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಪಠ್ಯೇತರ ಚಟುವಟಿಕೆಗಳನ್ನು ಒಳಗೊಂಡ ವೇಳಾಪತ್ರಿಕೆ ಇರುವುದು. ನೋಡ್ರಿ, ನಮ್ಮ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಕೇವಲ ಪಠ್ಯ ವಿಷಯ ಅಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳು ಕೂಡ ತುಂಬಾ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಾರೆ. ಆ ಪಠ್ಯೇತರ ಚಟುವಟಿಕೆಗಳನ್ನು ಒಳಗೊಂಡಂತೆ ಒಂದು ವೇಳಾಪತ್ರಿಕೆಯನ್ನು ತಯಾರಿಸಬೇಕು. 8ನೇದ್ದು, ಮನೆಗೆಲಸದ ವೇಳಾಪತ್ರಿಕೆ. ಶಾಲಾ ವೇಳಾಪತ್ರಿಕೆಯು ದ್ವಿತೀಯ ಗಡಿಯಾರವಿದ್ದಂತೆ. ಮನೆಗೆಲಸದ ವೇಳಾಪತ್ರಿಕೆಯು ದ್ವಿತೀಯ ಕೈ ಗಡಿಯಾರವಾಗಿದೆ. ಸಾಮಾನ್ಯ ಬುದ್ಧಿಮಟ್ಟವನ್ನು ಹೊಂದಿದ ವಿದ್ಯಾರ್ಥಿಗಳಿಗೆ ಮನೆಗೆಲಸವು ಬೌದ್ಧಿಕ ಶ್ರಮದಾಯಕವಾಗದಂತೆ ನೋಡಿಕೊಳ್ಳಲು ಮನೆಗೆಲಸದ ವೇಳಾಪತ್ರಿಕೆಯು ಸಹಕಾರಿಯಾಗಿದೆ. ಮನೆಗೆಲಸದ ವೇಳಾಪತ್ರಿಕೆ ಏನ್ರಿ, ಸಾಮಾನ್ಯ ಬುದ್ಧಿಮಟ್ಟವನ್ನು ಹೊಂದಿದಂಥ ವಿದ್ಯಾರ್ಥಿಗಳಿಗೆ ಬೋಧಿಸಿದಂಥ ವಿಷಯ ರಿವಿಷನ್ ಆಗಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೊಡ್ತೀವಿ ನಾವು. ಬುದ್ಧಿವಂತ ವಿದ್ಯಾರ್ಥಿಗಳು, ನಿಧಾನವಾಗಿ ಕಲಿಯುವಂತಹ ವಿದ್ಯಾರ್ಥಿಗಳು, ವಿಶೇಷ ಚೇತನ ಮಕ್ಕಳು, ಹೀಗೆ ಎಲ್ಲ ಮಕ್ಕಳಿಗೂ ಕೂಡ ನಾವು ಮನೆಗೆಲಸವನ್ನು ನೀಡ್ತೀವಿ. ಈ ಮನೆಗೆಲಸದ ವೇಳಾಪತ್ರಿಕೆಯು ಕೂಡ ನಮ್ಗೆ ಅವಶ್ಯಕವಾಗಿರುತ್ತೆ. ಇದು ನಾವು ಶಾಲೆಯಲ್ಲಿ ಕಲಿಸಿದ ವಿಷಯವನ್ನು ಮಕ್ಕಳು ಮತ್ತೆ ಮನೆಯಲ್ಲಿ ಪುನರ್ ಮನನವನ್ನು ಮಾಡಿಕೊಳ್ಳಕ್ಕೆ, ಮತ್ತೊಮ್ಮೆ ನೆನಪಿಸಿಕೊಳ್ಳಲು ಸಹಾಯವನ್ನು ಮಾಡ್ತೈತಿ.
ನೆಕ್ಸ್ಟ್ ಪಾಯಿಂಟು, ವೇಳಾಪತ್ರಿಕೆಯ ರಚನಾ ಕಾರ್ಯದಲ್ಲಿ ಗಮನಿಸಬೇಕಾದ ತತ್ವಗಳು. ಯಾವೆಲ್ಲ ತತ್ವಗಳನ್ನು ಗಮನದಲ್ಲಿಟ್ಕೊಂಡು ನಾವು ವೇಳಾಪತ್ರಿಕೆಯನ್ನು ರಚಿಸಬೇಕು? ಮೊದಲನೇದಾಗಿ ಪೀಠಿಕೆ. ವೇಳಾಪತ್ರಿಕೆಯನ್ನು ರಚಿಸುವುದು ಸುಲಭದ ಕೆಲಸವಲ್ಲ. ಇದರ ರಚನೆಯು ಇದನ್ನು ತಯಾರಿಸುವವರ ಕಾರ್ಯದಕ್ಷತೆಯ ಮೇಲೆ ಹಾಗೂ ನೈಪುಣ್ಯತೆಯ ಮೇಲೆ ಅವಲಂಬಿತವಾಗಿದೆ. ಉತ್ತಮ ವೇಳಾಪತ್ರಿಕೆಯನ್ನು ರಚಿಸುವಲ್ಲಿ ಕೆಲವು ಮಹತ್ವಪೂರ್ಣವಾದ ಅಂಶಗಳನ್ನು ಗಮನಿಸಬೇಕಾಗುವುದು. ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕು, ಯಾವೆಲ್ಲ ತತ್ವಗಳನ್ನು ನಾವು ಪಾಲಿಸ್ಬೇಕಪ್ಪ ಅಂದ್ರೆ, ಮೊದಲನೇದಾಗಿ ಶಾಲಾ ಮಾದರಿ. ಬಾಲಕರ, ಬಾಲಕಿಯರ, ಗ್ರಾಮೀಣ, ಶಹರ ವಲಯ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಮಾಧ್ಯಮಿಕ ಮುಂತಾದ ಮಾದರಿಗಳಿಗೆ ಅನುಸಾರವಾಗಿ ವೇಳಾಪತ್ರಿಕೆಯನ್ನು ರಚಿಸಬೇಕು. ನೋಡ್ರಿ, ನಾವು ಒಂದು ವೇಳಾಪತ್ರಿಕೆಯನ್ನು ರಚಿಸಕತ್ತೀವಿ ಅಂದ್ರೆ ಅದು ಬಾಲಕರ ಶಾಲೆನೋ ಅಥವಾ ಬಾಲಕಿಯರ ಶಾಲೆನೋ ಅಥವಾ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆನೋ, ಶಹರ ಅಂದ್ರೆ ನಗರ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆನೋ, ಪ್ರಾಥಮಿಕ ಶಾಲೆನೋ ಅಥವಾ ಹಿರಿಯ ಪ್ರಾಥಮಿಕ ಶಾಲೆನೋ, ಮಾಧ್ಯಮಿಕ ಶಾಲೆನೋ, ಈ ಮುಂತಾದ ಮಾದರಿಗಳನ್ನು ಗಮನದಲ್ಲಿಟ್ಟುಕೊಂಡು ವೇಳಾಪತ್ರಿಕೆಯನ್ನು ತಯಾರಿಸಬೇಕಾಗತ್ರಿ. ನೆಕ್ಸ್ಟ್ ಎರಡನೇ ಪಾಯಿಂಟ್, ಇಲಾಖೆಯ ನಿಯಮಾವಳಿಗಳು. ನಾವು ವೇಳಾಪತ್ರಿಕೆಯನ್ನು ರಚಿಸಬೇಕಾದ್ರೆ ಅನುಸರಿಸಬೇಕಾದಂಥ ಪ್ರಮುಖ ತತ್ವಗಳಲ್ಲಿ ಒಂದು ಇಲಾಖೆಯ ನಿಯಮಾವಳಿಗಳು. ಶಿಕ್ಷಣ ಇಲಾಖೆಯ ವಿವಿಧ ವರ್ಗಗಳಿಗೆ ನಿಗದಿಪಡಿಸಿದ ವೇಳೆ, ಅವಧಿಗಳ ಸಂಖ್ಯೆ, ಶಾಲಾ ದಿನಗಳ ಅವಧಿ ಮೊದಲಾದ ಅಂಶಗಳನ್ನು ಹಾಗೂ ನಿಯಮಗಳನ್ನು ಗಮನಿಸಿ ಸಿದ್ಧಪಡಿಸಬೇಕು. ನೋಡ್ರಿ, ಈಗ ನಮ್ಮ ಶೈಕ್ಷಣಿಕ ಸಂಸ್ಥೆಯೊಳಗೆ ಏನು ಮಾಡಿರ್ತಾರೆ, ವಿವಿಧ ವರ್ಗಗಳಿಗೆ, ತರಗತಿಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವೇಳೆಯನ್ನು, ಅವಧಿಯ ಸಂಖ್ಯೆಗಳನ್ನು, ದಿನಗಳನ್ನು, ಶಾಲಾ ದಿನಗಳನ್ನು ನಿಗದಿಪಡಿಸಿರ್ತಾರೆ. ಆ ನಿಗದಿಪಡಿಸಿದ ನಿಯಮಾವಳಿಗೆ ಅನುಗುಣವಾಗಿ ನಾವೇನು ಮಾಡ್ಬೇಕ್ರಿ, ಶಾಲೆಯಲ್ಲಿ ವೇಳಾಪತ್ರಿಕೆಯನ್ನು ತಯಾರಿಸಬೇಕು. ಮೂರನೇ ತತ್ವ, ಲಭ್ಯವಿರುವ ಕಾಲಾವಧಿಯ ಪ್ರಮಾಣ. ಟೈಮ್ ಬೇಕಲ್ರಿ ನಮಗೆ ಪಾಠ ಮಾಡೋಕ್ಕೆ. ಕಾಲಾವಧಿ ಅಂದ್ರೆ ಸಮಯ, ಲಭ್ಯವಿರುವ ಸಮಯದ ಪ್ರಮಾಣ ಅಥವಾ ಕಾಲಾವಧಿಯ ಪ್ರಮಾಣ. ವಿವಿಧ ವಿಷಯಗಳಿಗೆ ಹಾಗೂ ಚಟುವಟಿಕೆಗಳಿಗೆ ಅವಧಿಯನ್ನು ಹಂಚುವುದು ಲಭ್ಯವಾಗುವ ಕಾಲಾವಧಿಯ ಪ್ರಮಾಣದ ಮೇಲೆ ಅವಲಂಬಿತವಾಗಿದೆ. ನಮಗೆ ಎಷ್ಟು ಸಮಯ ಸಿಗ್ತೈತಿ ಅನ್ನೋದ್ರ ಮೇಲೆ ನಾವು ವಿವಿಧ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕಾಲಾವಧಿಯನ್ನು ಹಂಚಕ್ಕೆ ಸಹಕಾರಿಯಾಗುತ್ತಾ. ಹಾಗಾಗಿ ಲಭ್ಯವಿರುವ ಕಾಲಾವಧಿಯ ಪ್ರಮಾಣದ ತತ್ವ ಪ್ರಮುಖವಾಗಿದೆ. ನಾಲ್ಕನೇ ತತ್ವ, ವಿಷಯಗಳ ಸಾಪೇಕ್ಷ ಮಹತ್ವ ಹಾಗೂ ಕಠಿಣತೆ. ನಾವು ವಿಷಯಗಳಿಗೆ, ನಾವು ಬೋಧಿಸುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಪೇಕ್ಷ ಮಹತ್ವ ಮತ್ತು ಕಠಿಣತೆಯನ್ನು ಅವಲಂಬಿಸಿರಬೇಕು ವೇಳಾಪತ್ರಿಕೆ. ಮಾಧ್ಯಮಿಕ ಹಾಗೂ ಪ್ರಾಥಮಿಕ ಶಾಲೆಗಳಲ್ಲಿ ಕಠಿಣ ವಿಷಯಗಳನ್ನು ಮುಂಜಾನೆಯ ಅವಧಿಯಲ್ಲಿ ಬರುವಂತೆ, ಸಹಪಠ್ಯ ಚಟುವಟಿಕೆಗಳನ್ನು ಮಧ್ಯಾಹ್ನದ ಅವಧಿಯಲ್ಲಿ ಬರುವಂತೆ ರಚಿಸಬೇಕು. ನೋಡ್ರಿ, ನಾವು ಶಾಲೆಯಲ್ಲಿ ವೇಳಾಪತ್ರಿಕೆಯನ್ನು ರಚಿಸುವಾಗ ವಿಷಯದ ಸಾಪೇಕ್ಷತೆಯ ಮಹತ್ವ, ವಿಷಯವನ್ನು ಸಾಪೇಕ್ಷಿತವಾಗಿ ಮಹತ್ವ ಕೊಡಬೇಕು. ಹಾಗೂ ಕಠಿಣವಾದ ವಿಷಯಗಳನ್ನ ಪ್ರಾಥಮಿಕ ಹಾಗೂ ಪ್ರೌಢ ಹಂತದಲ್ಲಿ, ಮೊದಲಿಗೆ ಪ್ರಾರಂಭದ ಹಂತದಲ್ಲಿನೇ ಇಟ್ಕೋಬೇಕ್ರಿ. ಬೆಳಗಿನ ಅವಧಿಯಲ್ಲಿ ಇಟ್ಕೋಬೇಕು. ಮಧ್ಯಾಹ್ನದ ಅವಧಿಯಲ್ಲಿ ಸಹಪಠ್ಯ ಚಟುವಟಿಕೆಗಳನ್ನು ಆಯೋಜನೆಯನ್ನು ಮಾಡಬೇಕು. ನೆಕ್ಸ್ಟ್ ಒನ್, ಐದನೇ ತತ್ವ, ಆಯಾಸದ ಅಂಶ. ಮಕ್ಕಳಿಗೆ ಆಯಾಸವಾಗದಂತೆ ವಿಷಯಗಳ ಹಂಚಿಕೆಯನ್ನು ವೇಳಾಪತ್ರಿಕೆಯಲ್ಲಿ ಮಾಡಬೇಕು. ನಾವು ಒಂದು ವೇಳಾಪತ್ರಿಕೆಯನ್ನು ರಚನೆ ಮಾಡಕತ್ತೀವಿ ಅಂದ್ರೆ ಅದು ಮಕ್ಕಳ ಆಯಾಸವನ್ನು ಗಮನದಲ್ಲಿಟ್ಟುಕೊಂಡು, ಮಕ್ಕಳಿಗೆ ಆಯಾಸವಾಗದ ರೀತಿಯಲ್ಲಿ ನಾವು ವೇಳಾಪತ್ರಿಕೆಯನ್ನು ರಚನೆ ಮಾಡಬೇಕು. ಆರನೇ ಪಾಯಿಂಟು, ವೈವಿಧ್ಯತೆಯ ತತ್ವ. ವೇಳಾಪತ್ರಿಕೆಯಲ್ಲಿ ವೈವಿಧ್ಯತೆಯ ಅಂಶಗಳನ್ನು ನಮೂದಿಸಬೇಕು. ಹೀಗೆ ಮಾಡುವುದರಿಂದ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುತ್ತದೆ. ನೋಡ್ರಿ, ನಾವು ವೇಳಾಪತ್ರಿಕೆಯಲ್ಲಿ ವೈವಿಧ್ಯಮಯವಾದ ಅಂಶಗಳನ್ನು ನಮೂದಿಸೋದ್ರಿಂದ ಶಿಕ್ಷಕರಿಗಾಗಿರ್ಬೋದು ಹಾಗೂ ವಿದ್ಯಾರ್ಥಿಗಳಿಗಾಗಿರ್ಬೋದು ಅದು ಉಪಯುಕ್ತವಾದ ಅಂಶವಾಗುತ್ತದೆ. ನೆಕ್ಸ್ಟ್ ಏಳನೇ ಪಾಯಿಂಟು, ಆಟ ಮತ್ತು ವಿಶ್ರಾಂತಿಯ ತತ್ವ. ಮಗುವಿನ ಸರ್ವಾಂಗೀಣ ವಿಕಾಸವನ್ನು ಸಾಧಿಸುವಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ನಾವು ಒಂದು ವೇಳಾಪತ್ರಿಕೆಯನ್ನು ತಯಾರಿಸಕತ್ತೀವಿ ಅಂದ್ರೆ ಆ ವೇಳಾಪತ್ರಿಕೆಯಲ್ಲಿ ಆಟಕ್ಕೆ ಮತ್ತು ವಿಶ್ರಾಂತಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಅದರಿಂದ ಏನಾಗತ್ರಿ, ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿನ ನಿರ್ಮಾಣವೇ ಶಿಕ್ಷಣ ಅಂತ ಅರಿಸ್ಟಾಟಲ್ರವ್ರು ಹೇಳ್ಯಾರ್ರಿ. ಸ್ಟ್ರಾಂಗ್ ಮೈಂಡ್ ಇನ್ ಅ ಸ್ಟ್ರಾಂಗ್ ಬಾಡಿ. ಹಾಗಾಗಿ ನಾವೇನು ಮಾಡಬೇಕು, ಆಟಕ್ಕೆ ಮತ್ತು ವಿಶ್ರಾಂತಿಗೆ ಅವಕಾಶ ಕೊಡುವಂತೆ ಪಠ್ಯೇತರ ಚಟುವಟಿಕೆಗಳನ್ನು ನೀಡೋದ್ರ ಮೂಲಕ ಮಗುವಿನ ಸರ್ವಾಂಗೀಣ ವ್ಯಕ್ತಿತ್ವ ವಿಕಾಸಕ್ಕೆ ಪೂರಕವಾದಂಥ ವೇಳಾಪತ್ರಿಕೆಯನ್ನು ರಚಿಸಬೇಕು. ಎಂಟನೇದ್ದು, ಸ್ಥಿತಿಸ್ಥಾಪಕತ್ವ. ಶಾಲಾ ಕಾರ್ಯಕಲಾಪಗಳು ಸುಗಮವಾಗಿ ಹಾಗೂ ದಕ್ಷತೆಯಿಂದ ಸಾಗುವಲ್ಲಿ ವೇಳಾಪತ್ರಿಕೆಯು ಕಟ್ಟುನಿಟ್ಟಿನಿಂದ ಕೂಡಿರದೆ ಅದು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರಬೇಕು. ಅಂದರೆ ಬದಲಾವಣೆಗಳಿಗೆ ಒಳಗಾಗುವಂತೆಯೂ ಹಾಗೂ ಸನ್ನಿವೇಶಗಳಿಗೆ ಅನುಗುಣವಾಗಿ ಹೊಂದಿಕೊಳ್ಳುವಂತೆ ರಚಿತವಾಗಿರಬೇಕು. ನೋಡ್ರಿ, ನಾವು ರಚಿಸುವಂತಹ ವೇಳಾಪತ್ರಿಕೆ ಹೆಂಗಿರಬೇಕು, ಸ್ಥಿತಿಸ್ಥಾಪಕತ್ವದ ಗುಣವನ್ನು ಹೊಂದಿರಬೇಕು. ನಾವು ಇದಕ್ಕೆ ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ ಇಂಗ್ಲೀಷ್ ಒಳಗೆ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ತಿದ್ದುಪಡಿಯನ್ನು ಮಾಡೋಕ್ಕೆ, ಬದಲಾವಣೆ ಮಾಡೋಕ್ಕೆ ಅವಕಾಶ ಇರುವಂತೆ
ನಾವು ವೇಳಾಪತ್ರಿಕೆಯನ್ನು ರಚಿಸಬೇಕು. ಈ 8 ಪಾಯಿಂಟ್ ವೇಳಾಪತ್ರಿಕೆ ರಚನೆಯ ತತ್ವಗಳಾಗಿವೆ. ನೆಕ್ಸ್ಟ್ ವೇಳಾಪತ್ರಿಕೆಯ ಮಹತ್ವ. ನಮಗೆ ಯಾಕೆ ಬೇಕು ವೇಳಾಪತ್ರಿಕೆ ಶಾಲೆಗಳಲ್ಲಿ? ಮೊದಲನೇ ಪಾಯಿಂಟ್, ಶಾಲೆಯ ಸಮಗ್ರ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರತಿಬಿಂಬಿಸುತ್ತದೆ. ವೇಳಾಪತ್ರಿಕೆ ಯಾಕೆ ಬೇಕಪ್ಪ ಅಂದ್ರೆ ಒಂದು ಶಾಲೆಗೆ ಸಂಬಂಧಪಟ್ಟಂತೆ ಸಮಗ್ರವಾದ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರತಿಬಿಂಬಿಸೋದಕ್ಕೋಸ್ಕರ ನಮ್ಗೆ ವೇಳಾಪತ್ರಿಕೆ ಅವಶ್ಯಕವಾಗಿದೆ. ಎರಡನೇ ಪಾಯಿಂಟು, ಶಿಕ್ಷಣದ ಗುರಿಗಳನ್ನು ತಲುಪಿಸುವಲ್ಲಿ ಸಾಧನವಾಗಿದೆ. ಈ ಒಂದು ವೇಳಾಪತ್ರಿಕೆಯು ಶಿಕ್ಷಣ ಹಾಕಿಕೊಂಡಿರುವಂಥ ಗುರಿ ಉದ್ದೇಶಗಳನ್ನು ತಲುಪಿಸುವಂಥ ಒಂದು ಸಾಧನವಾಗಿದೆ. ಮೂರನೇದ್ದು, ಶಾಲೆಯ ಕಾರ್ಯಗಳು ಸಮಗ್ರವಾಗಿ ಸುಗಮವಾಗಿ ನಡೆಯುತ್ತವೆ. ವೇಳಾಪತ್ರಿಕೆ ಇತ್ತಂದ್ರೆ ಶಾಲೆಯ ಎಲ್ಲ ಕಾರ್ಯಗಳು ಸಮಗ್ರವಾಗಿ ಸುಲಭವಾಗಿ ಸುಗಮವಾಗಿ ನಡೆಯೋಕೆ ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಪಾಯಿಂಟು, ವೇಳೆ ಹಾಗೂ ಸಾಮರ್ಥ್ಯದ ಅಪವ್ಯಯವನ್ನು ತಡೆಗಟ್ಟುತ್ತದೆ. ವೇಳಾಪತ್ರಿಕೆ ಇದ್ರಂದ್ರೆ ವೇಳೆ ಅಂದರೆ ಸಮಯ ಮತ್ತು ಸಾಮರ್ಥ್ಯ ಎರಡರ ಅಪವ್ಯಯ, ಎರಡೂ ನಷ್ಟವಾಗುವುದನ್ನು ಅದು ತಡೆಗಟ್ಟುತ್ತೆ ವೇಳಾಪತ್ರಿಕೆ. ನೆಕ್ಸ್ಟ್ ಪಾಯಿಂಟು, ಕಾರ್ಯದಕ್ಷತೆಯನ್ನು ಖಚಿತಪಡಿಸುತ್ತದೆ. ಯಾವುದೇ ಒಂದು ಕೆಲಸ ಕಾರ್ಯದ ದಕ್ಷತೆಯನ್ನು ಖಚಿತಪಡಿಸುವಲ್ಲಿ ವೇಳಾಪತ್ರಿಕೆಯ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ನೆಕ್ಸ್ಟ್ ವಿದ್ಯಾರ್ಥಿಗಳ ಅವಶ್ಯಕತೆಗೆ ಅನುಗುಣವಾಗಿ ಶಾಲೆಯ ಕೆಲಸಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಲು ಸಹಕಾರಿಯಾಗಿದೆ. ವೇಳಾಪತ್ರಿಕೆ ಏನು ಮಾಡುತ್ತೆ ರೀ, ವಿದ್ಯಾರ್ಥಿಗಳ ಅವಶ್ಯಕತೆಗೆ ಅನುಗುಣವಾಗಿ ಶಾಲೆಯ ಕೆಲಸ ಕಾರ್ಯಗಳನ್ನು ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೋಸ್ಕರ ಸಹಾಯವನ್ನು ಮಾಡ್ತೈತಿ. ನೆಕ್ಸ್ಟ್ ಪಾಯಿಂಟ್, ನೈತಿಕ ಮೌಲ್ಯಗಳನ್ನು ಅಭಿವೃದ್ಧಿಪಡಿಸುವುದು. ವೇಳಾಪತ್ರಿಕೆಯ ಸಹಾಯದಿಂದ ನಾವೇನು ಮಾಡ್ಬೋದು ರೀ, ನೈತಿಕ ಮೌಲ್ಯಗಳನ್ನು ಅಭಿವೃದ್ಧಿಪಡಿಸಬಹುದು. ಮನೋವೈಜ್ಞಾನಿಕ ಅಂಶಗಳನ್ನು ಒಳಗೊಂಡಿದೆ. ಈ ಒಂದು ವೇಳಾಪತ್ರಿಕೆ ಏನು ಮಾಡಿರುತ್ತೆ, ಮನೋವೈಜ್ಞಾನಿಕ ಅಂಶಗಳನ್ನು ಒಳಗೊಂಡು ರಚನೆಯಾಗಿರುತ್ತೆ. ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಕಠಿಣವಾದ ವಿಷಯಗಳು, ಮಧ್ಯಾಹ್ನದ ಅವಧಿಯಲ್ಲಿ ಕೆಲವು ಸಹಪಠ್ಯ ಚಟುವಟಿಕೆಗಳು, ಹೀಗೆ ನಾವು ಮನೋವೈಜ್ಞಾನಿಕ ದೃಷ್ಟಿಯ ಆಧಾರಿತವಾಗಿ ವೇಳಾಪತ್ರಿಕೆಯನ್ನು ರಚಿಸಿರ್ತೀವಿ. ನೆಕ್ಸ್ಟ್ ಪೂರ್ವ ಯೋಜನೆಯನ್ನು ಕೈಗೊಳ್ಳುವಲ್ಲಿ ಸಹಕಾರಿಯಾಗಿದೆ. ವೇಳಾಪತ್ರಿಕೆ ಅನ್ನೋದು ಪೂರ್ವ ಯೋಜನೆಯನ್ನು ಕೈಗೊಳ್ಳೋಕೆ ನಮಗೆ ಸಹಾಯವನ್ನು ಮಾಡ್ತೈತಿ. ಲಾಸ್ಟ್ ಪಾಯಿಂಟ್, ಶಾಲೆಯ ಗುರಿ ಉದ್ದೇಶಗಳನ್ನು ಪೂರೈಸುತ್ತದೆ. ಈ ವೇಳಾಪತ್ರಿಕೆ ಏನು ಮಾಡುತ್ತೆ ರೀ, ಒಂದು ಶಾಲೆಗೆ ಸಂಬಂಧಪಟ್ಟಂತೆ ನಾವು ಹಾಕಿಕೊಂಡಿರುವಂಥ ಗುರಿ ಉದ್ದೇಶಗಳನ್ನು ಈಡೇರಿಸುವಲ್ಲಿ ಸಹಾಯವನ್ನು ಮಾಡ್ತೈತಿ. ಉಪಸಂಹಾರ. ಒಟ್ಟಿನಲ್ಲಿ ಹೇಳುವುದಾದರೆ ಶಾಲಾ ವೇಳಾಪತ್ರಿಕೆಯು ಒಂದು ತಿರುಗಣಿ ಇದ್ದಂತೆ. ಇದರ ಸುತ್ತಲೂ ಕೂಡ ಶಾಲೆಯ ಎಲ್ಲ ಕಾರ್ಯಕ್ರಮಗಳು ಹಾಗೂ ಚಟುವಟಿಕೆಗಳು ತಿರುಗುವವು. ಎಲ್ಲದಕ್ಕೂ ಹೆಚ್ಚಾಗಿ ಇದು ಸರ್ವ ಶಾಲಾ ಚಟುವಟಿಕೆಗಳನ್ನು ಹಾಗೂ ಕಾರ್ಯಕ್ರಮಗಳನ್ನು ಚಲಿಸುವ ಒಂದು ಪ್ರಮುಖವಾದ ಸಾಧನವಾಗಿದೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.